I am not a Malala Yousafzai. Because ಭಾರತದ ಕೇಂದ್ರಾಡಳಿತ ಪ್ರದೇಶವಾದ ಜಮ್ಮು ಮತ್ತು ಕಾಶ್ಮೀರದ ಪತ್ರಕರ್ತೆ ಯಾನಾ ಮಿರ್ ಅವರು ಬ್ರಿಟಿಷ್ ಸಂಸತ್ತಿನಲ್ಲಿ ಅದ್ಭುತ ಭಾಷಣ ಮಾಡುವ ಮೂಲಕ ಇಡೀ ಜಗತ್ತಿಗೆ ದೊಡ್ಡ ಸಂದೇಶ ನೀಡಿದ್ದಾರೆ. I never need to run away from my homeland and seek refuge in your country, honorable MPs. I will never even ever be a Malala Yousafzai. But ಭಾರತವನ್ನ ಮುಕ್ತ ಕಂಠದಿಂದ ಹೊಗಳಿದ್ದಾರೆ. ಬ್ರಿಟನ್ ಸಂಸತ್ ಭವನದಲ್ಲಿ ಸಂಕಲ್ಪ ದಿವಸ್ ನಿಮಿತ್ತ ಆಯೋಜಿಸಿದ ಕಾರ್ಯಕ್ರಮದಲ್ಲಿ ಭಾಗಿಯಾಗುವುದಕ್ಕೆ ಯಾನಾ ಬ್ರಿಟನ್ಗೆ ತೆರಳಿದ್ರು. ಈ ಕಾರ್ಯಕ್ರಮದಲ್ಲಿ ಯಾನಾ ಮಿರ್ ಅವರಿಗೆ ಡೈವರ್ಸಿಟಿ ಅಂಬಾಸಿಡರ್ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಯಿತು. ಈ ವೇಳೆ ಯಾನಾ ಭಾಷಣ ಮಾಡುವಾಗ, ನಾನು ಕಾಶ್ಮೀರದಿಂದ ಬಂದಿದ್ದೀನಿ. ವಿಶ್ವದ ಸುಂದರ ನಗರಗಳಲ್ಲಿ ಅದು ಒಂದಾಗಿದೆ. ಅಲ್ಲಿ ಪ್ರಪಂಚದಾದ್ಯಂತ ಪ್ರವಾಸಿಗರು ಹಿಮ ಕಣಿವೆಗಳನ್ನು ನೋಡೋದಕ್ಕೆ ಬರ್ತಾರೆ. ಆದರೆ ನಾನು ಮಲಾಲಾ ಯೂಸುಫ್ಜಾಯ್ ಆಗೋದಿಲ್ಲ, ಅಥವಾ ನಾನು ಮಲಾಲಾ ಆಗೋದಿಲ್ಲ. ಯಾಕಂದ್ರೆ ನಾನು ಸ್ವತಂತ್ರ. ನನ್ನ ಕಾಶ್ಮೀರದಲ್ಲಿ ನಾನು ಸುರಕ್ಷಿತವಾಗಿದ್ದೀನಿ. ನಾನು ನನ್ನ ದೇಶ ಭಾರತದಲ್ಲಿ, ನನ್ನ ತವರು ಕಾಶ್ಮೀರದಲ್ಲಿ ಶಾಂತಿಯುತವಾಗಿ ವಾಸ ಮಾಡ್ತಿದ್ದೀನಿ. ಅದು ಭಾರತದ ಭಾಗವಾಗಿದೆ. ನಾನು ಭಾರತದಲ್ಲಿ ಸಂಪೂರ್ಣವಾಗಿ ಸುರಕ್ಷಿತವಾಗಿದ್ದೀನಿ. ಏನೇ ಆಗ್ಲಿ, ನಾನು ನನ್ನ ದೇಶವನ್ನ ಬಿಟ್ಟು ಓಡಿ ಹೋಗಬೇಕಾಗಿಲ್ಲ ಅಂತ ಹೇಳಿದ್ದಾರೆ. I object to all such toolkit members on social media and from foreign media who've never cared to visit Indian Kashmir but fabricate stories of oppression from there. I urge you all to stop polarizing Indians on grounds of religion. We won't allow you to break us. This year on Sankalp Divas, ಯಾನಾ ಮಿರ್ ಅವರ ಈ ಭಾಷಣಕ್ಕೆ ಬ್ರಿಟನ್ ಸಂಸತ್ತಿನಲ್ಲಿ ಭಾರಿ ಚಪ್ಪಾಳೆ ಗಿಟ್ಟಿಸಿಕೊಂಡ್ರು. ಅಲ್ಲಿದ್ದ ಎಲ್ಲರೂ ಯಾನಾಳನ್ನ ಮೆಚ್ಚಿ ಪ್ರೋತ್ಸಾಹ ನೀಡಿದ್ರು. ಹಾಗೆ ಯಾನಾ ಮಿರ್ ಭಾರತೀಯ ಸೇನೆಯನ್ನು ಶ್ಲಾಘಿಸಿದ್ರು. ಭಾರತೀಯ ಸೇನೆಯ ಸೈನಿಕರು ಜಮ್ಮು ಮತ್ತು ಕಾಶ್ಮೀರದ ಯುವಕರಿಗೆ ಹಿಂಸಾಚಾರದ ಮಾರ್ಗವನ್ನ ಅಳವಡಿಸಿಕೊಳ್ಳದಂತೆ ಪ್ರೇರೇಪಿಸುತ್ತಿದ್ದಾರೆ ಅಂತಾನೂ ಹೇಳಿದ್ರು. From your cozy UK living rooms, thousands of Kashmiri mothers have lost their sons already because of this dark hole of terrorism. Stop coming after us. Let my Kashmiri community live in peace. Thank you and Jai Hind.